Dear student, today we discuss another new chapter. In the last class, ನಾವು ಬೇಸಿಕ್ ಮೆಟಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಪ್ಯಾರಸ್ ಮೆಟಲ್ಸ್ ಅಂದ್ರೆ ಯಾವುದು, ನಾನ್ ಪ್ಯಾರಸ್ ಮೆಟಲ್ಸ್ ಅಂದ್ರೆ ಯಾವುದು, ಓರ್ಸ್ ಅಂದ್ರೆ ಏನು, ಇವುಗಳನ್ನ ತಿಳ್ಕೊಂಡಿದ್ದೀರಿ. ಇವತ್ತಿನ ತರಗತಿಯಲ್ಲಿ ಮೆಟಲ್ಸ್ ಪ್ರಾಪರ್ಟಿ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಮೆಟಲ್ಸ್ ಪ್ರಾಪರ್ಟೀಸ್ ಏನಿದೆ, ನೀವೆಲ್ಲ ನಾನೀಗಾಗಲೇ ಹೇಳಿರೋ ಹಾಗೆ ಛೋಟಾ ಇಂಜಿನಿಯರ್ಸ್ ನಮ್ಮ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟಲ್ ಅನ್ನ ತಿಳ್ಕೊಳ್ತಕ್ಕಂಥದ್ದು, ಅವುಗಳ ಗುಣಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು, ಲೋಹಗಳ ಗುಣಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಉಪಯುಕ್ತವಾಗಿದೆ. ಯಾವ್ಯಾವ ಪ್ರಾಪರ್ಟೀಸ್ ಇದೆ, ಒಂದೊಂದು ಪ್ರಾಪರ್ಟೀಸ್ ನಾವು ನೋಡ್ತಾ ಹೋಗೋಣ ಈ ತರಗತಿಯಲ್ಲಿ. ಜನರಲಿ metals are selected for various work depending on the type of the applications. ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ಒಂದೇ ತರ ಮೆಟೀರಿಯಲ್ ಅನ್ನು ಬಳಸ್ತೀವ. ಈಗ ಉದಾಹರಣೆಗೆ ಫೈಲ್ ಮಾಡ್ತೀವಿ, ಅದು ಆರ್ಡಿನರಿ MSL ಮಾಡ್ತೀವ, ಹೈ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡ್ತೀವಿ. ಬೆಂಚ್ ವೈಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ, ಅದನ್ನ ಆರ್ಡಿನರಿ MSL ಮಾಡ್ತೀವ, ಇಲ್ಲ ಕಾಸ್ಟ್ ಐರನ್ ಅಲ್ಲಿ ಮಾಡಿರ್ತೀವಿ. ಸರ್ಫೇಸ್ ಪ್ಲೇಟೇ ಒಂದು ಮೆಟೀರಿಯಲ್ ಅಲ್ಲಿ ಮಾಡಿರ್ತೀವಿ, ಮೆಷಿನ್ ಬೆಡ್ಡೇ ಒಂದು ಮೆಟೀರಿಯಲ್ ಅಲ್ಲಿ ಮಾಡಿರ್ತೀವಿ, ಕಟಿಂಗ್ ಟೂಲೇ ಒಂದು ಮೆಟೀರಿಯಲ್ಸ್ ಅಲ್ಲಿ ಇರುತ್ತೆ. ನೀವು ಬಳಸ್ತಕ್ಕಂಥ ಕುಕಿಂಗ್ ಯುಟೆನ್ಸಿಲ್ಸೇ, ಅಡುಗೆ ಪಾತ್ರೆಗಳೇ ಬೇರೆ ಇರ್ತದೆ, ನೀವು ಹಾಕೊಳ್ತಕ್ಕಂಥ ಒಡವೆಗಳೇ ಬೇರೆ ಇರುತ್ತೆ. ಅಂದ್ರೆ ಎನಿ ಮೆಟಲ್ಸ್ ಆರ್ ಸೆಲೆಕ್ಟೆಡ್ ಫಾರ್ ವೇರಿಯಸ್ work depending on the type of application. These metals are classified into three main groups. ಯಾವ್ಯಾವುದು? ಒಂದು ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಮೂರು ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ತೀವಿ ನಾವು: ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಈಗ ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನು ನಾವು ನೋಡ್ತಾ ಹೋಗೋಣ. ಏನ್ ಫಿಸಿಕಲ್, ಭೌತಿಕವಾದ ಗುಣಗಳು ಯಾವ್ಯಾವು? ದ ಪ್ರಾಪರ್ಟೀಸ್ ಆಫ್ ಮೆಟಲ್ ವಿಚ್ ಆರ್ ವಿಸಿಬಲ್ ಟು ದ ಬೇರ್ ಐಸ್. ಬೇರ್ ಐಸ್ ಅಂದ್ರೆ ನಮ್ಮ ಬರಿಗಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು. ಈಗ ಒಂದು ವಸ್ತುವನ್ನ ನಾವು ನೋಡಿದ ತಕ್ಷಣ ಈ ವಸ್ತುವನ್ನ ಈಗ ನೋಡ್ತಾ ಇದೀವಿ ಅಂತ ಅಂದ್ರೆ ಈ ವಸ್ತು ಏನಿದೆ, ಈಗ ನೋಡಿ, ಇದೆ ಉದಾಹರಣೆಗೆ ಈ ಒಂದು ವಸ್ತು, ಇದು ಯಾವ್ದಿದೆ, ಕಲರ್ ಇದೆ, ಏನಿದೆ ಇದು, ಯೆಲ್ಲೋ ಕಲರ್ ಇದೆ, ಇದು ತೂಕ ಇದೆ, ಅಂದ್ರೆ ಬರಿಗಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು. ಪ್ರಾಪರ್ಟೀಸ್ ಆಫ್ ಮೆಟಲ್ ವಿಚ್ ಆರ್ ವಿಸಿಬಲ್ ಟು ಅವರ್ ಬೇರ್ ಐಸ್ ಯಾವುದು? ದೇ ಆರ್ ಕಲರ್, ಬಣ್ಣ, ತೂಕ, ವೆಯ್ಟ್ ಅಂಡ್ ಇಟ್ ಇಸ್ ಸ್ಪೆಸಿಫಿಕ್ ಗ್ರಾವಿಟಿ, ಸ್ಟ್ರಕ್ಚರ್, ಅದರ ರಚನೆ. ನಾವು ನೋಡಿದ್ರೆ ಅದರ ರಚನೆ ಗೊತ್ತಾಗುತ್ತೆ ಯಾವ ರೀತಿ ಇದೆ, ಕಂಡಕ್ಟಿವಿಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಫ್ಯೂಸಬಿಲಿಟಿ. ಇವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. ಈಗ ಒಂದೊಂದಾಗಿ ನೋಡೋಣ. ಕಲರ್, ಡಿಫರೆಂಟ್ ಮೆಟಲ್ಸ್ ಹ್ಯಾವ್ ಡಿಫರೆಂಟ್ ಕಲರ್. ನಾನು ಹಿಂದಿನ ತರಗತಿನೇ ಹೇಳಿದ್ದೀನಿ. ನಾನು ಲೋಹಗಳು ಬೇರೆ ಬೇರೆ ಕಲರ್ ಅನ್ನು ಹೊಂದಿರ್ತವೆ. ಉದಾಹರಣೆಗೆ ಕಾಪರ್ ರೆಡ್ ಕಲರ್, ನಿಮ್ಮ ಗೋಲ್ಡ್ ಯೆಲ್ಲೋಯಿಶ್ ಕಲರ್, ಸಿಲ್ವರ್ ವೈಟಿಶ್ ಕಲರ್, ಮೈಲ್ಡ್ ಸ್ಟೀಲ್ ಬ್ಲಾಕ್ ಇನ್ ಕಲರ್, ಲೈಕ್ ದಟ್ ಅಲ್ಯೂಮಿನಿಯಂ ಅಂಡ್ ಸಿಲ್ವರ್ ವೈಟ್ ಇನ್ ಕಲರ್.
gold, yellow color, like that. You might still a black color. Blue is black scene. ಕಪ್ಪು ಮಿಶ್ರಿತ ನೀಲಿ ಇರ್ತಕ್ಕಂಥ ಒಂದು ಕಲರ್ ಅನ್ನು ನಾವು ನೋಡ್ತೀವಿ. ಎರಡನೇದು ತೂಕ. ಫಿಸಿಕಲ್ ಪ್ರಾಪರ್ಟೀಸ್ ನಲ್ಲಿ ಮೆಟಲ್ದು ವೈಟ್. ಈಗ ನೋಡಿ ನೀವು ಕಬ್ಬಿಣ ಎತ್ತಿ ತೂಕ ಇರುತ್ತೆ, ಅಲ್ಯೂಮಿನಿಯಂ ತೂಕ ಕಡಿಮೆ. ಈಗ ಕಬ್ಬಿಣದ್ದು ಒಂದಿಷ್ಟಪ್ಪ ಪಾತ್ರೆ ಎನ್ಕೊಳ್ಳಿ, ಅಲ್ಯೂಮಿನಿಯಂ ಇಷ್ಟಪ್ಪ ಪಾತ್ರೆ, ಯಾವುದು ನಿಮಗೆ ಹಗುರವಾಗಿರುತ್ತೆ? ಅಲ್ಯೂಮಿನಿಯಂ ಹಗುರವಾಗಿರುತ್ತೆ. ಅಂದರೆ ವೆಯ್ಟ್ ಭೌತಿಕವಾಗಿ ನಿಮಗೆ ನೋಡಿದ ತಕ್ಷಣ ಏನಾಗುತ್ತೆ ಗೊತ್ತಾಗುತ್ತೆ. ಸೊ ಡಿಫರೆಂಟ್ ಮೆಟಲ್ಸ್ ಹ್ಯಾವ್ ಡಿಫರೆಂಟ್ ವೆಯ್ಟ್ಸ್. ಎಕ್ಸಾಂಪಲ್, ಅಲ್ಯೂಮಿನಿಯಂ ಸ್ಪೆಸಿಫಿಕ್ ಗ್ರಾವಿಟಿ 2.8, ಲೈಟರ್ ದೆನ್ ಮೆನಿ ಅದರ್ ಮೆಟೀರಿಯಲ್ಸ್. ಬೇರೆ ಲೋಹಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂದು ಸ್ಪೆಸಿಫಿಕ್ ಗ್ರಾವಿಟಿ 2.8, ಹಗುರವಾದ ಲೋಹ. ಹಾಗಾಗಿ ಇದನ್ನ ಲೋಹದ ಹಕ್ಕಿಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಲೋಹದ ಹಕ್ಕಿಗಳಂದ್ರೆ ವಿಮಾನವನ್ನ ತಯಾರು ಮಾಡೋದಕ್ಕೆ, ಏರೋಪ್ಲೇನ್ ಅನ್ನ ತಯಾರು ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಅದೇ ರೀತಿ ಲೆಡ್, ಇಟ್ ಇಸ್ ಹೆವಿಯರ್ ಮೆಟೀರಿಯಲ್, ದ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ 9. ಜನರಲ್ ಬೇರೆ ಮೆಟೀರಿಯಲ್ಗೆ ಕಂಪೇರ್ ಮಾಡಿದ್ರೆ ಲೆಡ್ ಏನಿರುತ್ತೆ, ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇರುತ್ತೆ. ಅದೇ ರೀತಿ ಸ್ಟೀಲ್ 7.85 ಗ್ರಾಮ್ ಪರ್ cc ಇರುತ್ತೆ, ಅದ್ರದ್ದು ಡೆನ್ಸಿಟಿ. ಸ್ಪೆಸಿಫಿಕ್ ಗ್ರಾವಿಟಿ ಆದ್ರೆ ಯೂನಿಟ್ ಇಲ್ಲ, 7.85 ಗ್ರಾಮ್ ಪರ್, ಬರೀ 7.85 ಗ್ರಾಮ್ಸ್ ಪರ್ cc ಅಂದ್ರೆ ಡೆನ್ಸಿಟಿ. ನಿಮಗೆ ಕ್ಯಾಲ್ಕುಲೇಷನ್ ಸೈನ್ಸ್ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದೀನಿ. ಮೂರನೇದು ಸ್ಟ್ರಕ್ಚರ್. ಏನು, ಜನರಲಿ ಮೆಟಲ್ಸ್ ಕ್ಯಾನ್ ಆಲ್ಸೋ ಬಿ ಡಿಫರೆನ್ಸಿಯೇಟೆಡ್ ಬೈ ದೇರ್ ಇಂಟರ್ನಲ್ ಮೈಕ್ರೋಸ್ಟ್ರಕ್ಚರ್. ಯಾವುದೇ ಒಂದು ಲೋಹಗಳನ್ನ ನಾವು ಮುರಿದಾಗ, ಅದನ್ನ ಕಟ್ ಮಾಡಿದಾಗ, ಮಧ್ಯಕ್ಕೆ ಬ್ರೇಕ್ ಮಾಡಿದಾಗ ಅದ್ರದ್ದು ಏನಾಗುತ್ತೆ, ಮೆಟಲ್ಸ್ ರಚನೆ ನಮ್ಗೆ ಕಾಣಿಸುತ್ತೆ. ಆ ಸ್ಟ್ರಕ್ಚರ್ ಅಂತ ನಾವು ಅದನ್ನ ಕರಿತೀವಿ. ಎಕ್ಸಾಂಪಲ್, ರಾಟ್ ಐರನ್ ಅಂಡ್ ಅಲ್ಯೂಮಿನಿಯಸ್ ಆಸ್ ಎ ಫೈಬರ್ ಸ್ಟ್ರಕ್ಚರ್. ಫೈಬರ್ ಅಂದ್ರೆ ಎಳೆ ಎಳೆಯಾಗಿರುತ್ತೆ, ದಾರದ ತರ ಇರುತ್ತೆ. ಅಂಡ್ ಮೆಟಲ್ಸ್ ಲೈಕ್ ಕ್ಯಾಸ್ಟ್ ಐರನ್ ಅಂಡ್ ಬ್ರಾನ್ಸ್ ಹ್ಯಾವ್ ಗ್ರಾನ್ಯುಲರ್ ಆರ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್. ಕಣಗಳ ರೀತಿ ಇರುತ್ತೆ. ನೀವು ಬ್ರೇಕ್ ಮಾಡಿ ನೋಡಿದ್ರೆ ಸಣ್ಣ 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 ಕಣಗಳ ರೀತಿ ನೀವು ನೋಡಬಹುದು. ಸೊ ದಿಸ್ ಇಸ್ ರಾಟ್ ಐರನ್ ಸ್ಟ್ರಕ್ಚರ್, ದಿಸ್ ಇಸ್ ಕ್ಯಾಸ್ಟ್ ಐರನ್ ಸ್ಟ್ರಕ್ಚರ್. ರಾಟ್ ಐರನ್ ಫೈಬರ್ ಸ್ಟ್ರಕ್ಚರ್, ಕ್ಯಾಸ್ಟ್ ಐರನ್ ಗ್ರಾನ್ಯುಲರ್ ಸ್ಟ್ರಕ್ಚರ್ ಅನ್ನು ನಾವು ನೋಡ್ತೀವಿ. ಮುಂದೆ ಕಂಡಕ್ಟಿವಿಟಿ, ನಾಲ್ಕನೇ ಫಿಸಿಕಲ್ ಪ್ರಾಪರ್ಟಿ ಏನು, ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂದರೆ ಏನು? ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಎನಿ ಮೆಟೀರಿಯಲ್ ಮೆಟಲ್ ಟು ಕನ್ವೆ ಸಮಥಿಂಗ್ ಥ್ರೂ ಇಟ್. ಅದರ ಮೂಲಕ ಬೇರೆಯಾದಂತ ಒಂದು ಪ್ರೋಸೆಸ್ ನಡೀತಕ್ಕಂಥದ್ದು. ಉದಾಹರಣೆಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಒಂದು ಮೆಟಲ್ ಹೇಳ್ತೀವಿ. ದಟ್ ಮೆಟಲ್ ಇಸ್ ಕಾಲ್ಡ್ ಕಾಪರ್. ಕಂಡಕ್ಟಿವಿಟಿನಲ್ಲಿ ಗುಡ್ ಕಂಡಕ್ಟಿವಿಟಿ ಯಾವುದು? ಉದಾಹರಣೆಗೆ ಈ ಕಾಪರ್ ಅನ್ನ ಎಲೆಕ್ಟ್ರಿಕ್ ವೈರ್ ಅನ್ನ ಮಾಡೋದಕ್ಕೆ ನಾವು ಬಳಸ್ತೀವಿ. ಯಾಕಂದ್ರೆ ದಿಸ್ ಮೆಟಲ್ ಟು ಕನ್ವೆ ಸಮಥಿಂಗ್ ಥ್ರೂ ಇಟ್, ಎಲೆಕ್ಟ್ರಿಸಿಟಿಯನ್ನ ಒಂದು ಕಡೆಯಿಂದ ಒಂದ್ ಕಡೆಗೆ ಅದರಲ್ಲಿ ಈಸಿಯಾಗಿ ನಾವೇನ್ ಮಾಡಬಹುದು, ಪಾಸ್ ಮಾಡಬಹುದು. ಆಲ್ಸೋ ದಿಸ್ ಕಂಡಕ್ಟಿವಿಟಿ, ಹೀಟ್ ಕಂಡಕ್ಟಿವಿಟಿ ಅಂದ್ರೆ ಉದಾಹರಣೆಗೆ ನೀವು ಸಾಲ್ಡರಿಂಗ್ ಮಾಡುವಾಗ ಕಾಪರ್ ಬಿಟ್ ಅನ್ನ, ಸಾಲ್ಡರಿಂಗ್ ಐರನ್ ಅನ್ನ ನಾವು ಬಳಸಿದ್ವಿ, ಅಲ್ಲಿ ಹೀಟ್ ಕಂಡಕ್ಟಿವಿಟಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಬಳಸಿದ್ವಿ. ಸೊ ಮನೆಯಲ್ಲೂ ಅಷ್ಟೇ, ಅಡುಗೆ ಮನೆಗೆ ಕಾಪರ್ ಬಾಟಮ್ ಕಡಾಯ ಅಂತ ಕಾಪರ್ ಬಾಟಮ್ ಅನ್ನು ಹಾಕಿರ್ತಾರೆ. ಯಾಕೆ? ಬೇಗ ಹೀಟ್ ಆಗುತ್ತೆ ಅದು. ಸೊ ದಿಸ್ ಇಸ್ ಕಂಡಕ್ಟಿವಿಟಿ. ಅನದರ್ ಇಟ್ ಈಸ್ ಒನ್ ಆಫ್ ದ ಮೇನ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಈ ಕಂಡಕ್ಟಿವಿಟಿ ಹೇಳಿದೆ ನಾನು, ಎರಡು ಕಂಡಕ್ಟಿವಿಟಿ ಅಂತ, ಒಂದು ಹೀಟು, ಇನ್ನೊಂದು ಎಲೆಕ್ಟ್ರಿಸಿಟಿ. ಒಂದು ಥರ್ಮಲ್ ಕಂಡಕ್ಟಿವಿಟಿ, ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಬೋತ್ ಕಂಡಕ್ಟಿವಿಟಿ ವೇರಿ ಫ್ರಮ್ ಮೆಟಲ್ ಟು ಮೆಟಲ್. Generally, this copper and aluminum are a good conductor of heat and electricity. ಅದರಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಯಾವುದು? ಕಾಪರ್. ಸೊ ಕಂಡಕ್ಟಿವಿಟಿ. ಇನ್ನೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇದು ಕೂಡ ನಮಗೆ ಗೊತ್ತಾಗುತ್ತೆ. ಬರಿಗಣ್ಣಿಗೆ ಕಬ್ಬಿಣಕ್ಕೆ ಮ್ಯಾಗ್ನೆಟ್ ಅನ್ನು ಇಡಿದ್ರೆ ಅದು ಕಚ್ಕೊಳ್ಳುತ್ತೆ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬಿಕಾಸ್ ಆಫ್ ವಿಚ್ ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್.
ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದ್ರೆ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದು, ಅಯಸ್ಕಾಂತಿ ಗುಣವನ್ನ ಹೊಂದಿರತಕ್ಕಂಥದ್ದು. ಯಾವುದು? ಜನರಲ್ ಐರನ್ಸ್, ಪಿಗ್ ಐರನ್, ರಾಟ್ ಐರನ್, ಕ್ಯಾಸ್ಟ್ ಐರನ್, ಲೈಕ್ ದಟ್. ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಆಲ್ಮೋಸ್ಟ್ ಆಲ್ ಪೆರಸ್ ಮೆಟಲ್ ಎಕ್ಸೆಪ್ಟ್ ಸ್ಟೈನ್ಲೆಸ್ ಸ್ಟೀಲ್. ನಿಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತಿರಲ್ಲ, ಸ್ಟೈನ್ಲೆಸ್ ಸ್ಟೀಲ್, ಅದು ಮ್ಯಾಗ್ನೆಟಿಕ್ ಕಚ್ಚಲ್ಲ. ಸೊ ಅದು ನಿಮ್ಗೆ ಪ್ರೋಸೆಸ್ ಬಂದಾಗ ಹೇಳ್ತೀನಿ. ಅಲ್ಲಿ ನಿಕ್ಕಲ್ ಅನ್ನ ನಾವು ಯೂಸ್ ಮಾಡಿರ್ತೀವಿ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಮಾಡಬೇಕಾದ್ರೆ. ಸೊ ಆಲ್ಮೋಸ್ಟ್ ಆಲ್ ಪೆರಸ್ ಮೆಟಲ್ಸ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಕ್ಸೆಪ್ಟ್ ಸ್ಟೈನ್ಲೆಸ್ ಸ್ಟೀಲ್. ಆಲ್ ನಾನ್ ಪೆರಸ್ ಮೆಟಲ್ ಆರ್ ನಾನ್ ಮ್ಯಾಗ್ನೆಟಿಕ್. ಉದಾಹರಣೆಗೆ ಕಾಪರು, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಟಿನ್ನು, ಲೆಡ್, ಜಿಂಕು, ಈ ರೀತಿ ಲೋಹಗಳು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋದಿಲ್ಲ. ಅದರಲ್ಲಿ ಕಬ್ಬಿಣದ ಅಂಶವೂ ಇರೋದಿಲ್ಲ. ನಾನೀಗಾಗಲೇ ಹೇಳಿದ್ದೀನಿ, ಡಿಫರೆನ್ಸ್ ಬಿಟ್ವೀನ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂಡ್ ಆಲ್ಸೋ ಡಿಫರೆನ್ಸ್ ಬಿಟ್ವೀನ್ ಇದು ಬರ್ತಕ್ಕಂಥದ್ದು ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ, ಫಿಸಿಕಲ್ ಪ್ರಾಪರ್ಟಿನಲ್ಲಿ ಇನ್ನೊಂದು ಫ್ಯೂಸಬಿಲಿಟಿ ಅಂತ ಬರುತ್ತೆ, ಅಂದ್ರೆ ಕರಗುತಕ್ಕಂಥದ್ದು, ಕರಗುವ ಗುಣವನ್ನು ಹೊಂದಿರತಕ್ಕಂಥದ್ದು. ಹೀಟ್ ಮಾಡಿದಾಗ ಇಟ್ ಈಸ್ ದ ಪ್ರಾಪರ್ಟಿ possessed by a metal by virtue of which it melts when heated. ನೀವು ಹೀಟ್ ಮಾಡಿದ್ರೆ ಅದು ಮೆಲ್ಟ್ ಆಗ್ತಕ್ಕಂಥದ್ದು, ದಟ್ ಇಸ್ ಕಾಲ್ಡ್ ಫ್ಯೂಸಿಬಿಲಿಟಿ ಅಂತ ನಾವು ಕರಿತೀವಿ. ಮೆನಿ ಮೆಟೀರಿಯಲ್ಸ್ ಆರ್ ಸಬ್ಜೆಕ್ಟ್ ಟು ದಿ ಟ್ರಾನ್ಸ್ಫಾರ್ಮೇಶನ್ ಇನ್ ಸೇಪ್, that is zero from solid to liquid, that is from solid to liquid at different temperature. Many materials, that is called fusibility property. Tin has a low melting temperature. Tin ಇದೆಯಲ್ಲ, it is a low melting temperature. ಅಂದ್ರೆ ಹೈ ಮೆಲ್ಟಿಂಗ್ ಟೆಂಪರೇಚರ್ ಇರೋದು ಯಾವ ಮೆಟಲ್ಸ್ ಅಂದ್ರೆ ಟಂಗ್ಸ್ಟನ್. ನಿಮ್ಮ ಬಲ್ಬ್ ನಲ್ಲಿ ಫಿಲಮೆಂಟ್ ಬಳಸ್ತಾರೆ ನೋಡಿ, ದಟ್ ಇಸ್ ಟಂಗ್ಸ್ಟನ್. 3370 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಟಂಗ್ಸ್ಟನ್ ಮೆಲ್ಟಿಂಗ್ ಟೆಂಪರೇಚರ್. ಸೊ ದಿಸ್ ಇಸ್ ಕಾಲ್ಡ್ ಫ್ಯೂಸಿಬಿಲಿಟಿ. ಇಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಸೊ ಅಲ್ಲಿಗೆ ಫಿಸಿಕಲ್ ಪ್ರಾಪರ್ಟಿಯನ್ನ ನೋಡಿದ್ವಿ. ಕಲರು, ವೆಯ್ಟು, ಫ್ಯೂಸಿಬಿಲಿಟಿ, conductivity, magnetic property, like that. These are all the physical properties of the material. Now come to the chemical properties of metal. ಏನ್ ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ರಾಸಾಯನಿಕ ಗುಣವನ್ನು ಹೊಂದಿರತಕ್ಕಂಥದ್ದು. ಯಾವ್ದು ಸರ್ ರಾಸಾಯನಿಕ ಗುಣ? ಪ್ರಾಪರ್ಟೀಸ್ ಆಫ್ ಮೆಟಲ್ ವಿಚ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅಂಡ್ ಅದರ್ ಎಲಿಮೆಂಟ್ಸ್ ಇನ್ ದ ಎನ್ವೈರನ್ಮೆಂಟ್. ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಕ್ಕಂಥದ್ದು, ಅಥವಾ ಎನ್ವೈರನ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರಿಕ್ ಹ್ಯುಮಿಡಿಟಿಗೆ ಬದಲಾವಣೆಯನ್ನು ಹೊಂದತಕ್ಕಂಥದ್ದು, ಆಕ್ಸೈಡ್ ಫಾರ್ಮ್ ಆಗ್ತಕ್ಕಂಥದ್ದು. ಸೊ ದಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್, ರಸ್ಟ್ ಹಿಡಿತಕ್ಕಂಥದ್ದು, ಕರೋಷನ್, ತುಕ್ಕು ಹಿಡಿತಕ್ಕಂಥದ್ದು. ವೈ? ಸೊ ಇನ್ ದ ಎನ್ವೈರನ್ಮೆಂಟ್ ಆಕ್ಸಿಜನ್ ಆ ಲೋಹದ ಜೊತೆ ಸೇರಿ ಏನಾಗುತ್ತೆ, ಅದು ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಆಕ್ಸೈಡ್ ಆಗಿ ಫಾರ್ಮೇಶನ್ಸ್ ಏನಾಗುತ್ತೆ, ಅದು ಏನಂತ ಕರಿತೀವಿ ನಾವು? ಕರೋಷನ್ಸ್ ಅಂತ ಕರಿತೀವಿ. ಹೌ ಫಾಸ್ಟ್ ಗೆಟ್ ಆಕ್ಸಿಡೈಸ್, ಎಷ್ಟು ಬೇಗ, ಹೌ ಫಾಸ್ಟ್ ದೇ ಮೇಕ್ ಆಕ್ಸೈಡ್ ವೈಲ್ ರಿಯಾಕ್ಟಿಂಗ್ ವಿತ್ ಆಸಿಡ್ಸ್. ದಿಸ್ ಇಸ್ ಕಾಲ್ಡ್ ಕೆಮಿಕಲ್ ಪ್ರಾಪರ್ಟೀಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್. Next, it is very important mechanical properties. So properties of metal which decide their behavior during external loading. ಈಗ ನನಗೆ ಎಷ್ಟು ಶಕ್ತಿ ಇದೆ ಅಂತ ಏನಾರ ಹೆಂಗ್ ಗೊತ್ತಾಗುತ್ತಪ್ಪ? ಬಲ ನಂದು ನನ್ನ ತಳ್ಳಬೇಕು, ಅಥವಾ ನನ್ನ ಮೇಲೆ ಏನಾರ ಭಾರ ಹೊರಿಸಬೇಕು, ಅಥವಾ ಇನ್ನೊಂದು ರೀತಿಯಲ್ಲಿ ನನಗೆ ಒತ್ತಡವನ್ನ ಏರ್ಬೇಕು, ಅವಾಗ ನಂದು ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಕಬ್ಬಿಣದ ಪ್ಲೇಟ್ ಮೇಲೆ ಅದ್ರ ಮೇಲೆ ಎಷ್ಟು ಭಾರ ಹಾಕ್ತೀರಿ ಅದು ಹಾಗೆ ನಿಂತ್ಕೊಳ್ಳುತ್ತಾ? ಭಾರ ಜಾಸ್ತಿ ಆಯ್ತಾ ಇದ್ದಂಗೆ ಬೆಂಡ್ ಆಗ್ಬಹುದು ಅಥವಾ ಕಟ್ ಆಗ್ಬಹುದು. ಪ್ರಾಪರ್ಟೀಸ್ ಆಫ್ ಮೆಟಲ್ ವಿಚ್ ಡಿಸೈಡ್ ದೇರ್ ಬಿಹೇವಿಯರ್ ಡ್ಯೂರಿಂಗ್ ದ ಎಕ್ಸ್ಟರ್ನಲ್ ಲೋಡಿಂಗ್. ಅದು ಯಾವ ರೀತಿ ಚೇಂಜ್ ಆಗುತ್ತೆ? ಮುರಿದೋಗುತ್ತಾ, ಬೆಂಡ್ ಆಗುತ್ತಾ, ತಡ್ಕೊಳ್ಳುತ್ತಾ ಅದ್ರ ಲೋಡ್ ಅನ್ನ, ಬ್ರೇಕ್ ಆಗೋಗುತ್ತಾ,
ಕಟ್ ಆಗೋಗುತ್ತಾ, ಮಧ್ಯಕ್ಕೆ ಕಟ್ ಆಗೋಗುತ್ತಾ, ಎರಡು ಭಾಗ ಆಗೋಗುತ್ತಾ, ಬೆಂಡ್ ಆಗೋಗುತ್ತಾ. ಸೊ these are all the mechanical properties. Mechanical properties are those metal which decide their behavior during external loading. ಯಾವ್ದು ಸರ್ ಮೆಕ್ಯಾನಿಕಲ್ ಪ್ರಾಪರ್ಟಿ? ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಹಾರ್ಡ್ನೆಸ್ಸು, ಬ್ರಿಟಲ್ನೆಸ್ಸು, ಟಫ್ನೆಸ್ಸು, ಟೆನಾಸಿಟಿ, ಸ್ಟ್ರೆಂತು, ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಕಂಪ್ರೆಸಿಬಿಲಿಟಿ, machinability, weldability. These are all the important mechanical properties. ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ಏನೀಗ ಮೆಟಲ್ಸ್ ಚಾಪ್ಟರ್ನ ಮಾಡ್ತಾ ಇದ್ದೀನಿ, ಇದರಲ್ಲಿ ಕನಿಷ್ಠ ಅಂದರೆ ನಿಮಗೆ 15 ಮಾರ್ಕ್ಸ್ನ ಪ್ರಶ್ನೆಗೆ ಆನ್ಸರ್ ಇದರಲ್ಲಿ ನಿಮಗೆ ಸಿಗುತ್ತೆ, ಪ್ರಶ್ನೆಗಳು ಇದರಲ್ಲಿ ನಿಮಗೆ ಬರುತ್ತೆ. ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಕನಿಷ್ಠ ಅಂದರೆ 5 ಪ್ರಶ್ನೆಗಳನ್ನ ಈ ಒಂದು ಚಾಪ್ಟರ್ ನಲ್ಲಿ ನಿಮಗೆ ಕೇಳ್ತಾರೆ. ಸೊ ದಿಸ್ ಆರ್ ಆಲ್ ದ ಡಿಫರೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಗೋ ಒನ್ ಬೈ ಒನ್ ನೋಡೋಣ, ಒನ್ ಬೈ ಒನ್ ಹೇಗಿದೆ ಅಂತ. ಫಸ್ಟ್ ಒನ್, ಡಕ್ಟಿಲಿಟಿ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಯಾವ ಲೋಹವನ್ನ ಅತಿ ಸಣ್ಣನೆಯ ತಂತಿಯಾಗಿ ಮಾರ್ಪಡಿಸಲು ಸಾಧ್ಯವಿದೆಯೋ ಅದನ್ನು ನಾವೇನಂತ ಕರಿತೀವಿ? ಡಕ್ಟಿಲಿಟಿ ಅಂತ ನಾವು ಕರಿತೀವಿ. ದಿಸ್ ಡಕ್ಟೈಲ್ ಮೆಟಲ್ ಟು ಬಿ ಬೋತ್ ಸ್ಟ್ರಾಂಗ್ ಅಂಡ್ ಪ್ಲಾಸ್ಟಿಕ್. ಹಾಗಾದ್ರೆ ವಿಚ್ ಆರ್ ದಿ ಮೋಸ್ಟ್ ಡಕ್ಟೈಲ್ ಮೆಟೀರಿಯಲ್? ಕಾಪರ್ ಅಂಡ್ ಅಲ್ಯೂಮಿನಿಯಂ ಆರ್ ದ ಗುಡ್ ಡಕ್ಟೈಲ್ ಮೆಟಲ್ಸ್. ಕಾಪರ್ ಮತ್ತೆ ಅಲ್ಯೂಮಿನಿಯಂ. ಇನ್ನೂ ಇದೆ ಪ್ಲಾಟಿನಮ್ ಇದೆ, ಗುಡ್ ಡಕ್ಟೈಲ್ ಮೆಟೀರಿಯಲ್ಸ್. ಪ್ಲಾಟಿನಮ್, ಬಟ್ ಇಟ್ ಈಸ್ ಕಾಸ್ಟ್ಲಿಯರ್ ದೆನ್ ಗೋಲ್ಡ್. ದಟ್ಸ್ ವೈ ನಾವು ಜನರಲ್ ಆಗಿ ಬಳಸ್ಕೊಳ್ಳೋದು ಡಕ್ಟಿಲಿಟಿ ಎಂದ ಪ್ರಶ್ನೆಗೆ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಫಾರ್ ಎಕ್ಸಾಂಪಲ್ ಕಾಪರ್ ಅಂಡ್ ಅಲ್ಯೂಮಿನಿಯಂ. ಸೊ ಲೈಕ್ ದಟ್ ಇಟ್ ಕ್ಯಾನ್ ಬಿ ಇಲಾಂಗ್ ಇನ್ ಟು ಥಿನ್ ವೈರ್ಸ್. ನೀವು ಉದಾಹರಣೆಗೆ ಕಾಪರು ವೈರ್ನ ನೋಡಬೇಕು, ಒಳಗಡೆ ಕೂದಲಿಗಿಂತ ಸಣ್ಣನೆಯ ವೈರ್ನ ಡ್ರಾ ಮಾಡಿ ಕೇಬಲ್ ಅನ್ನು ಮಾಡಿರ್ತಾರೆ. ಎರಡನೇದು ಮ್ಯಾಲಿಯಬಿಲಿಟಿ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ ಆರ್ ರೋಲ್ಡ್ ಇನ್ ಟು ಥಿನ್ ಶೀಟ್ಸ್ ವಿಥೌಟ್ ರಪ್ಚರ್ ಬೈ ಹ್ಯಾಮರಿಂಗ್, ರೋಲಿಂಗ್ ಟು ಚೇಂಜ್ ಇಟ್ಸ್ ಸೈಜ್ ಅಂಡ್ ಶೇಪ್. ನೋಡಿ, ಈ ಅಲ್ಯೂಮಿನಿಯಂ ಫಾಯಿಲ್ ಶೀಟ್ಸ್ ಬರುತ್ತೆ, ಎಷ್ಟು ತೆಳುವಾಗಿ ಮಾಡ್ತಾರೆ. ಅದೇ ರೀತಿ ಸಿಲ್ವರ್, ಬೆಳ್ಳಿ, ನಿಮ್ಮ ಸ್ವೀಟ್ ಮೇಲೆ ಹಾಕ್ತಾರಲ್ಲ ಸಿಲ್ವರ್ ಶೀಟ್ಸ್, ಎಷ್ಟು ತೆಳುವಾಗಿರುತ್ತೆ, ಪೇಪರ್ಗಿಂತ ತೆಳುವಾಗಿರುತ್ತೆ. ಸೊ ಮ್ಯಾಲಿಯಬಿಲಿಟಿ ಅಂದ್ರೆ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ಬಿ ರೋಲ್ಡ್ ಇನ್ ಟು ಥಿನ್ ಶೀಟ್ಸ್ ವಿಥೌಟ್ ರಪ್ಚರ್ ಬೈ ಹ್ಯಾಮರಿಂಗ್, ರೋಲಿಂಗ್ ಟು ಚೇಂಜ್ ಇಟ್ಸ್ ಸೈಜ್ ಅಂಡ್ ಶೇಪ್. Lead is very malleable metal. Gold is also malleable metal in it is pure form. Gold ಏನಿದೆ 24 ಕ್ಯಾರೆಟ್ ಅಂತ ಕರಿತೀವಲ್ಲ, ಆ ಫಾರ್ಮ್ ಅಲ್ಲಿ ಮ್ಯಾಲಿಯಬಲ್, ಪ್ಯೂರ್ ಮ್ಯಾಲಿಯಬಲ್. ಸಿಲ್ವರ್, ಗೋಲ್ಡ್, ಲೆಡ್, ಅಲ್ಯೂಮಿನಿಯಂ, ಕಾಪರ್ ತೆಗೆದು ಸೀಟ್ ಅನ್ನ ನೋಡ್ತೀವಿ, ಅಂತರ ಎಲ್ಲ ಮಾಡ್ತೀವಿ ನೋಡಿ. ಸೊ ದಿಸ್ ಆರ್ ಆಲ್ ದಿ ಸೀಟ್ ಅನ್ನ ಮಾಡ್ತೀವಲ್ಲ, ಅದನ್ನ ನಾವು ಮ್ಯಾಲಿಯಬಲ್ ಪ್ರಾಪರ್ಟಿ ಅಂತ ನಾವು ಕರಿತೀವಿ. So next, hardness. It is important mechanical properties. It is the property of the metal by which the metal can withstand between scratching and abrasion and penetrations. ಅಂದ್ರೆ ಯಾವ ಮೆಟಲ್ಲು ಭಾರವನ್ನ ತಡ್ಕೊಳ್ಳುತ್ತೋ, ಸ್ಕ್ರಾಚ್ ಮಾಡಿದ್ರು ಸ್ಕ್ರಾಚ್ ಆಗಲ್ವೋ, ಪೆನಿಟ್ರೇಟ್ ಮಾಡಿದ್ರು ಒಳಗಡೆ ಹಿಡಿಯಲ್ವೋ. ಉದಾಹರಣೆಗೆ ಪಂಚ್ ತಗೊಂಡು ಹೊಡೆದ್ರು ಒಳಗಡೆ ಎಳಿತಾ ಇಲ್ಲ ಅಂದ್ರೆ ಏನರ್ಥ? ದಟ್ ಇಸ್ ಹಾರ್ಡ್ ಮೆಟೀರಿಯಲ್. HSS ಮೇಲೆ ಪಂಚ್ ಮಾಡ್ತೀರಾ ನೀವು? ಆಗಲ್ಲ. MS ಮೇಲೆ ಆದ್ರೆ ಮಾಡ್ತೀರಾ. ಸೊ ಲೈಕ್ ದಟ್ ಸ್ಕ್ರಾಚ್ ಆಗಲ್ಲ ಅದು. ಅಂದ್ರೆ ಹಾರ್ಡ್ನೆಸ್ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಬಿಟ್ವೀನ್ ದ ಸ್ಕ್ರಾಚಿಂಗ್, ಅಬ್ರೇಷನ್ ಅಂಡ್ ಪೆನಿಟ್ರೇಷನ್. ಸೊ ದಿಸ್ ಇಸ್ ದಿ ಒಂದು ನಿಮಗೆ ಗ್ರಾಫಿಕಲ್ ಚಿತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ
ಕಾನ್ಸ್ಟೆಂಟ್ ಲೋಡ್ ಹಾರ್ಡ್ ಸ್ಟೀಲ್ ಬಾಲ್ ನ ಇಟ್ಟಿದ್ದಾರೆ, ಇದು ಒಳಗಡೆ ಹೋಗಿದೆ, ಇದು ಕಡಿಮೆ ಆಗಿದೆ. ಸೊ ಲೈಕ್ ದಟ್ ಇದು ಡೀಪ್ ಇದೆ, ಇದು ಸ್ವಲ್ಪ ಹೋಗಿದೆ. ಅಂದ್ರೆ ಇಲ್ಲಿ ಹಾರ್ಡ್ ಜಾಸ್ತಿ ಇದೆ, ಇಲ್ಲಿ ಸಾಫ್ಟ್ನೆಸ್ ಜಾಸ್ತಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಬ್ರಿಟಲ್ನೆಸ್. ವಾಟ್ ಈಸ್ ಕಾಲ್ಡ್ ಬ್ರಿಟಲ್ನೆಸ್? It is the property of metal breaks into pieces without no permanent deformations. ನೋಡಿ ಗಾಜ್ ಇದೆಯಲ್ಲ, ಗಾಜನ್ನ ಎತ್ತಾಕ್ಬಿಟ್ರೆ ಕೆಳಗಡೆ ಏನಾಗುತ್ತೆ, ಫಳ್ ಅಂತ ಹೊಡೆದೋಗುತ್ತೆ. ಅದೇ ರೀತಿ ಲೋಹಗಳನ್ನ, ಉದಾಹರಣೆಗೆ ಕ್ಯಾಸ್ಟ್ ಐರನ್ ಅನ್ನ ಕೆಳಗಡೆ ಎತ್ತಾಕಿದ್ರೆ ಅಥವಾ ಅದ್ರ ಮೇಲೆ ಸ್ಟ್ರೈಕಿಂಗ್ ಮಾಡಿದ್ರೆ, ನೀವು ಹ್ಯಾಮರಿಂಗ್ ಮಾಡಿದ್ರೆ, ಇಟ್ ಕ್ಯಾನ್ ಬಿ ಬ್ರೋಕನ್ ಇಂಟು ನಂಬರ್ ಆಫ್ ಪೀಸಸ್. Cast iron is an example of brittle metal. Cast iron breaks rather than bend under the shock or impact load. ಕ್ಯಾಸ್ಟ್ ಐರನ್ ಅನ್ನ ನೀವೇನಾದ್ರೂ ಬೆಂಡ್ ಮಾಡಕ್ ಹೋದ್ರೆ, ಸಾಫ್ಟ್ ಲೋಡ್ ಅನ್ನ ಕೊಡಕ್ ಹೋದ್ರೆ, ಸೊ ಅದು ಗಾಜಿನ ರೀತಿಯಲ್ಲಿ 2 ಭಾಗ 3 ಭಾಗ ಆಗೋಗುತ್ತೆ. ಸೊ ನೋಡಿ ಇಲ್ಲಿ ವಯಸ್ಸಿದೆ, ವಯಸ್ಸಿನಲ್ಲಿ ಒಂದು ಕ್ಯಾಸ್ಟ್ ಐರನ್ ಪ್ಲೇಟ್ ಅನ್ನ ಹಾಕಿದ್ದಾರೆ, ಒಂದು ಸಡನ್ ಇಂಪ್ಯಾಕ್ಟ್ ನೋಡಿ ಟ್ಯಾಕ್ ಅಂತ ಹೊಡಿತಾ ಇದ್ದಾರೆ, ಏನಾಗುತ್ತೆ, ಇಟ್ ಕ್ಯಾನ್ ಬಿ ಬ್ರೋಕನ್. ಅದೇ ನೀವು MS ಕೊಡಿರಿ, ಬೆಂಡ್ ಆಗುತ್ತೆ, ಬ್ರೋಕ್ ಆಗುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ brittleness, mechanical property, cast iron and mild steel. Toughness. What is called tough? ಟಫ್ ಅಂಡ್ ಟಫ್ ಅಂತ ಕರೀತಾರೆ. ತುಂಬಾ ಟಫ್ ಅಪ್ಪ ಅಂದ್ರೆ ಅರ್ಥ ಏನು? It is the property of metal that metal can withstand shock or impact load. Shock ಅಥವಾ ಇಂಪ್ಯಾಕ್ಟ್ ಲೋಡ್ ಅನ್ನ ಸಡನ್ ಲೋಡ್ ಅಂತ ಕರಿತೀವಿ. ವಾಟ್ ಇಸ್ ಕಾಲ್ಡ್ ಸಡನ್ ಲೋಡ್. ಈ ಸಡನ್ ಲೋಡ್ ಅನ್ನ ತಡ್ಕೊಳ್ತಕ್ಕಂತ, ವಿತ್ಸ್ಟ್ಯಾಂಡ್ ತಗೊಳ್ತಕ್ಕಂತ ಶಕ್ತಿ ಇರೋದು. ಇಟ್ ಇಸ್ ದ ಆಪೋಸಿಟ್ ಪ್ರಾಪರ್ಟಿ ಆಫ್ ಬ್ರಿಟಲ್ನೆಸ್. ನೋಡಿ, ಬ್ರಿಟಲ್ನೆಸ್ ನಲ್ಲಿ ಸಡನ್ ಶಾಕ್ ಬಿದ್ರೆ ಏನಾಯ್ತು, ಬ್ರೇಕ್ ಆಗೋಯ್ತು. ಇಲ್ಲಿ ಸಡನ್ ಶಾಕ್ ಬಿದ್ರು, ಸಡನ್ ಲೋಡ್ ಬಿದ್ರು ಅದನ್ನ ತಡ್ಕೊಳ್ತಾ ಇದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಟಫ್ನೆಸ್. Brittleness is the opposite property of the toughness. So the best example ಅಂದ್ರೆ wrought iron is an example of tough metal. ಯಾವ್ದಪ್ಪ tough metal ಅಂದ್ರೆ wrought iron. This is an example for toughness. Chisel takes impact load. Innೊಂದು tenacity, it is another mechanical property. It is the property of metal by which the metal can withstand tensile load without rupture. Tensile ಅಂದ್ರೆ ಎಳೆಯೋದು, ಎಳೆದ್ರೂ ಕೂಡ ಕಟ್ ಆಗಲ್ಲ. So it is the property of metal by which the metal can withstand tensile load without rupture. Example, mild steel, wrought iron, copper are the examples of tenacious metal. Tenacious metal. ನೋಡಿ, ಇಲ್ಲಿ ನಿಮಗೆ ಒಂದು ಬೀಮ್ ಇದೆ, ಹುಕ್ ಇದೆ, ಲೋಡ್ ಅನ್ನು ಹಾಕಿದರೆ ಈ ಹುಕ್ ಲೋಡ್ ಏನಿದೆ, ಈ ಲೋಡು ಕೆಳಗಡೆ ಬರಲ್ಲ. ಸರಿ, tenacity, it is the property of metal by which the metal can withstand tensile load without rupture. Example, mild steel, wrought iron or a copper as an example of tenacious material. ಈಗ ಉದಾಹರಣೆಗೆ ಬೀಮ್ ಇರುತ್ತೆ, ಕ್ರೇನ್ಸ್ ಇರುತ್ತೆ, ಆ ಕ್ರೇನ್ ಅನ್ನ ಹುಕ್ ಅನ್ನ ಮಾಡಿರ್ತಾರೆ, ಆ ಹುಕ್ ಈಗಿರುತ್ತೆ, ಲೋಡ್ ಜಾಸ್ತಿ ಎಳಿತಾ ಇರ್ತದೆ, ಭಾರ ಎತ್ತುತ್ತಾ ಇರ್ತೀವಿ ನಾವು, ಅದೇನಾರ ಈಗ ಬಂದ್ಬಿಟ್ರೆ ಅದಕ್ಕೆ ಟೆನಾಸಿಟಿ ಪ್ರಾಪರ್ಟಿ ಇಲ್ಲ ಅಂತ. ಇಟ್ ಇಸ್ ನಾಟ್ ಎ ಟೆನಾಸಿಯಸ್ ಮೆಟೀರಿಯಲ್. ಈ ಉಕ್ಕು ಲೋಡ್ ಅನ್ನ ಕೂಡ ಏನ್ ಮಾಡ್ಬೇಕು, ತಡ್ಕೋಬೇಕು, ಆ ಉಕ್ಕು ಓಪನ್ ಆಗ್ಬಾರ್ದು. ದಟ್ ಇಸ್ ಕಾಲ್ಡ್ ಟೆನ್ಸೈಲ್ ಪ್ರಾಪರ್ಟಿ. ಸೊ ದೆನ್ ಎಲಾಸ್ಟಿಸಿಟಿ, ಇದಂತೂ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಪ್ರತಿ ಎಕ್ಸಾಮ್ ನಲ್ಲೂ ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಮ್ಯಾಲೆಬಿಲಿಟಿ ಇರ್ಬೋದು, ಡಕ್ಟಿಲಿಟಿ ಇರ್ಬೋದು, ಹಾರ್ಡ್ನೆಸ್, ಬ್ರಿಟಲ್ನೆಸ್, ಎಲಾಸ್ಟಿಸಿಟಿ. ತುಂಬಾ ಸಲ
ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾ ಇರುತ್ತೆ. ವಾಟ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ? ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ the metal regain its original position after the applied force is released. ಈಗ ಒಂದು ಈಗ ಹೇಳಿದ್ರೆ ರಬ್ಬರ್ ಈಗ ಹೇಳುದು ಈಗ ಬಿಟ್ರೆ ಏನಾಗುತ್ತೆ ರಬ್ಬರ್ ಮತ್ತೆ ಹಾಗೆ ಬರ್ತದೆ ಹಾಗೆ ಮೆಟಲ್. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಂಡ್ ರಿಲೀಸ್ ದ ಫೋರ್ಸ್. ಇಟ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಯಾವಾಗ ಒಂದು ಲೋಹವನ್ನ ಎಳೆದು ನಾವು ಬಿಟ್ಟಾಗ ಆ ಕಬ್ಬಿಣ ಮತ್ತೆ ಯಥಾಸ್ಥಿತಿಗೆ ಬರುತ್ತೋ ಅದನ್ನ ಎಲಾಸ್ಟಿಸಿಟಿ ಅಂತ ನಾವು ಕರಿತೀವಿ. ಉದಾಹರಣೆಗೆ ಸ್ಪ್ರಿಂಗ್ ಅಮುಕ್ ಇಟ್ಕೊಂಡ್ರೆ ಪ್ರೆಸ್ ಆಗುತ್ತೆ, ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ. ಪ್ರಾಪರ್ಲಿ heat treated spring is an example of elasticity. ಗುಡ್ ಎಕ್ಸಾಂಪಲ್ ನಿಮಗೆ ಸ್ಪ್ರಿಂಗ್ ಅನ್ನ ಕೊಡಬಹುದು, ಸ್ಪ್ರಿಂಗ್ ಸ್ಟೀಲ್ ಅನ್ನ ನಾವು ಕೊಡಬಹುದು. ಯು ಕ್ಯಾನ್ ಸಿ ಇಲ್ಲಿ ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗ್ ನಲ್ಲಿ ಹೀಗೆ ಬಿಟ್ಟು ಎಳೆದ್ರೆ ಮತ್ತೇನಾಗುತ್ತೆ, ಅದು ವಾಪಸ್ ಹೋಗುತ್ತೆ. ನಿಮ್ಮ ಉದಾಹರಣೆಗೆ ನಿಮ್ಮ ಪೆನ್ ನಲ್ಲಿ ಇರ್ತಕ್ಕಂಥ ಒಂದು ಸ್ಪ್ರಿಂಗ್ ಅನ್ನು ತೆಗೆದುಕೊಳ್ಳಿ, ಆ ಸ್ಪ್ರಿಂಗ್ ಅನ್ನ ಹೀಗೆ ಪ್ರೆಸ್ ಮಾಡಿ ಮತ್ತೆ ನೀವು ಫೋರ್ಸ್ ಅನ್ನ ರಿಲೀಸ್ ಮಾಡಿ, ಮತ್ತೆ ಆ ಸ್ಪ್ರಿಂಗ್ ಎಷ್ಟು ಉದ್ದ ಆಯ್ತು ಅಷ್ಟೇ ಉದ್ದ ಬರುತ್ತೆ. ಸೊ ಇಟ್ ಈಸ್ ಬ್ರಿಂಗ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ದಟ್ ಇಸ್ ಕಾಲ್ಡ್ ಎಲಾಸ್ಟಿಸಿಟಿ. ಸೊ ಇದಕ್ಕೆ ಆಪೋಸಿಟ್ ಇನ್ನೊಂದು ಪ್ಲಾಸ್ಟಿಸಿಟಿ ಇದೆ. ಈ ಎಲಾಸ್ಟಿಸಿಟಿನಲ್ಲಿ ಏನಾಯ್ತು, ನೀವು ಫೋರ್ಸ್ ನ ರಿಲೀಸ್ ಮಾಡಿದ ತಕ್ಷಣ ಟಕ್ ಅಂತ ವಾಪಸ್ ಬಂತು. ಇಲ್ಲಿ ಪ್ಲಾಸ್ಟಿಸಿಟಿ ಬರಲ್ಲ. ನೀವು ಫೋರ್ಸ್ ನ ಈಗ ಹಿಡ್ಕೊಂಡು ಎಳೆದ್ರೆ ಮತ್ತೆ ಒರಿಜಿನಲ್ ಸ್ಟೇಟ್ ಬರಲ್ಲ ಅದು. ಸೊ ನೋಡೋಣ ಆಗದೆ ಪ್ಲಾಸ್ಟಿಸಿಟಿ ಅಂದ್ರೆ ಏನು. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಬೈ ವಿಚ್ ಇಟ್ ಈಸ್ ಏಬಲ್ ಟು ಚೇಂಜ್ ಇಟ್ ಸ್ಟೇಟ್. Say due to external load, it does not come back to its original position and new shape is happened. New shape ಹೊಸದಾಗ್ತಕ್ಕಂಥದ್ದು in which metal cannot come to its original position after removing the external force. ನೀವು ಈಗ ಹೇಳದ್ ಬಿಟ್ರೆ ಅದು ವಾಪಸ್ ಬರಲ್ಲ. ಈಗ ಹೇಳ್ತೀರಿ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ, ಹಾಗೆ ಇರುತ್ತೆ ಹಾಗೆ ಇರುತ್ತೆ. ಈಗ ಉದಾಹರಣೆಗೆ ಒಂದು ಕಾಪರ್ ವೈರ್ ತಗೊಳ್ಳಿ, ಕಾಪರ್ ವೈರ್ ತಗೊಂಡು ಒಂದು ಇದಕ್ಕೆ ಕಟ್ಕೊಂಡು ಹೇಳಿರಿ, ಅದೇನಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ, ಬಟ್ ಇಟ್ ಡಸ್ ನಾಟ್ ಕಮ್ ಬ್ಯಾಕ್. ವಾಪಸ್ ಅದು ಹೋಗಲ್ಲ, ಹೊಸ ಪೊಸಿಷನ್ಸ್ ಹೊಸ ಉದ್ದ ಆಗುತ್ತೆ, ಚೇಂಜಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪ್ಲಾಸ್ಟಿಸಿಟಿ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್. ನೆಕ್ಸ್ಟ್ ಸ್ಟ್ರೆಂತ್. ಅನದರ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಸ್ಟ್ರೆಂತ್. ವಾಟ್ ಈಸ್ ಕಾಲ್ಡ್ ಸ್ಟ್ರೆಂತ್? ಸ್ಟ್ರೆಂತ್ ಇರಬೇಕು ಸರ್, ಸ್ಟ್ರೆಂತ್ ಆಗಿರಬೇಕು ನಾವು ಅಂತೀವಿ. ಏನಂದ್ರೆ the property withstand externally by applied load without getting their shape and size change. It is the property of material by which the metal can withstand externally applied load without getting their shape and size. ಈಗ ನಾನೀಗ ನಿಂತಿದ್ದೀನಿ, ನನ್ನ ಮೇಲೆ ಭಾರವನ್ನ ಹಾಕ್ತಾ ಇದ್ದೀರಿ, ನೀವು ಭಾರವನ್ನು ಲೋಡ್ ಅನ್ನ ಹಾಕ್ತಾ ಇದ್ರಿ, ನಾನೊಂದು ಯಾವ್ದೋ ಒಂದು ಮೆಟಲ್ ಅನ್ಕೊಳ್ಳಿ, ನಾನು ಮೆಟಲ್ ನಾನು ಸಣ್ಣ ಆಗ್ಲಿಲ್ಲ, ಕೆಳಗಡೆ ಬಿದೋಗ್ಲಿಲ್ಲ ಅಥವಾ ಅಪಚ್ಚಿ ಆಗೋಗ್ಲಿಲ್ಲ, ಹಾಗೆ ಇದೀನಿ, ತಡ್ಕೊಂಡಿದ್ದೀನಿ ಅಂದ್ರೆ ದಟ್ ಇಸ್ ಮೈ ಸ್ಟ್ರೆಂತ್. ದಟ್ ಇಸ್ ಮೈ ಸ್ಟ್ರೆಂತ್. ದಟ್ ಇಸ್ ಕಾಲ್ಡ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಸ್ಟ್ರೆಂತ್. ದ ಪ್ರಾಪರ್ಟಿ ಆಫ್ ಮೆಟಲ್ ಬೈ ವಿಚ್ ದ ಮೆಟಲ್ ಕ್ಯಾನ್ ವಿಥ್ಸ್ಟ್ಯಾಂಡ್ by externally applied load without getting their shape and size change. Shape and size change. So another one, ಕಂಪ್ರೆಸಿಬಿಲಿಟಿ. ಅದನ್ನ ಬಿಡೋದು. ಕಾಂಪ್ರೆಸ್ ಅಂದ್ರೆ ಪ್ರೆಸ್ ಮಾಡ್ತಕ್ಕಂಥದ್ದು. ಯಾವ ಸರ್ ಕಂಪ್ರೆಸಿಬಿಲಿಟಿ? ಏನ್ ಸರ್ ಹಾಗಂದ್ರೆ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಡ್ಯೂ ಟು ವಿಚ್ ಎ ಮೆಟೀರಿಯಲ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಬಿಟ್ವೀನ್ ಎ ಕಂಪ್ರೆಸಿವ್ ಲೋಡ್. ಎರಡು ಕಡೆಯಿಂದ ಅಪಚಿ, ಎರಡು ಕಡೆಯಿಂದ ಲೋಡ್ ಬೀಳ್ತಾ ಇದೆ, ಮೇಲ್ಗಡೆ ಲೋಡ್ ಅನ್ನ ಹಾಕ್ತಾ ಇದ್ದೀರಿ ಅಥವಾ ಒಂದ್ ಕಡೆ ಕೆಳಗಡೆ. ಉದಾಹರಣೆಗೆ ಒಂದು ಬೆಡ್ ಇದೆ, ಮೆಷಿನ್ ಬೆಡ್, ಅದ್ರ ಮೇಲೆ ಎಲ್ಲ ಪಾರ್ಟ್ಸ್ ಗಳನ್ನ ಅಸೆಂಬಲ್ ಮಾಡ್ತಾ ಇದ್ದೀರಿ, ಮಾಡಿರ್ತೀರಾ ನೀವು. ಮೆಷಿನ್ ಓಡ್ತಾ ಇರುತ್ತೆ, ಲೋಡ್ ಬೀಳ್ತಾ ಇರ್ತದೆ, ಭಾರನ ಹೊಸ ಹೊಸ ಲೋಡ್ ಅನ್ನ ಹಾಕ್ತಾ ಇರ್ತೀರಿ, ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ, ಅದು ಕಂಪ್ರೆಸ್ ಆಗ್ಬಿಡುತ್ತಾ, ಕೆಳಗಡೆ ಹೊಟ್ಟೋಗುತ್ತಾ? ನೋ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಡ್ಯೂ ಟು ವಿಚ್ ಎ ಮೆಟೀರಿಯಲ್ ಕ್ಯಾನ್ withstand between a compressive load. Machine beds should be a good compressive material. ಉದಾಹರಣೆಗೆ ಲೇತ್ ಬೆಡ್, it is made out of cast iron, a good compressible material. So then
Machinability, it is also important. Machinability ಅಂದ್ರೆ ಏನು ಸರ್? Machinability ಅಂದ್ರೆ property of material by which the shape can be changed using a cutting tools. ನೀವು ಕಟಿಂಗ್ ಟೂಲ್ಸ್ ಅನ್ನ ಬಳಸ್ಕೊಂಡು ಮೆಟಲ್ ಅನ್ನ ನಿಮಗೆ ಬೇಕಾದ ಪ್ರೊಫೈಲ್ ಆಕಾರವನ್ನು ಕೊಡ್ತಕ್ಕಂತ ಕೆಲಸ ಅದು ಕಟಿಂಗ್ ಟೂಲ್ ನಲ್ಲಿ ನೀವು ಮಾಡಬೇಕಾಗುತ್ತೆ ಮೆಷಿನ್ಸ್ ನಲ್ಲಿ. ಎಕ್ಸಾಂಪಲ್ ಬ್ರಾಸ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, MS ಇರ್ಬೋದು, ಕಾಪರ್ ಇರ್ಬೋದು. ಲೈಕ್ ದಟ್ ಟು these materials have a good machinability property. Good machinability property. Brass, aluminum, MS, copper, like that materials are a good machinability. Machinability means it is a property of material by which the metal can withstand the shape can be changed using cutting tools. ಅಂದ್ರೆ ಇದೇನಿದು ಶೇಪ್ ಅನ್ನ ಚೇಂಜ್ ಆಗೋದು ಪ್ರಾಪರ್ಟಿ ಡ್ಯೂ ಟು ವಿಚ್ ದ ಶೇಪ್ ಕ್ಯಾನ್ ಬಿ ಚೇಂಜ್ಡ್ ಯೂಸಿಂಗ್ ಕಟಿಂಗ್ ಟೂಲ್ಸ್. ನಮಗೆ ಬೇಕಾದ ಆಕಾರಕ್ಕೆ, ನಮಗೆ ಬೇಕಾದ ಪ್ರೊಫೈಲ್ಗೆ, ಉದಾಹರಣೆಗೆ ಟರ್ನಿಂಗ್ ಮಾಡ್ತೀರಿ, MS ಹಾಕಿರ್ತೀರಿ, ಕಟಿಂಗ್ ಟೂಲ್ ಏನ್ ಕೊಡ್ತೀರಿ, ಕಟ್ ಆಗ್ತಾ ಇದೆ ಮೆಟೀರಿಯಲ್ ಅಂದರೆ ಆ ಮೆಟೀರಿಯಲ್ಗೆ ಏನಿದೆ ಒಂದು ಮೆಷಿನಬಿಲಿಟಿ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್, ದಿಸ್ ಆರ್ ಆಲ್ ದ important mechanical properties of the material. So another one important mechanical property that is called weldability. ಯಾವುದಿದೆ? ವೆಲ್ಡಬಿಲಿಟಿ. ಸೊ ಎಲ್ಲಾ ಮೆಟೀರಿಯಲ್ ವೆಲ್ಡ್ ಆಗಲ್ಲ. ಉದಾಹರಣೆಗೆ ನೀವು ಕ್ಯಾಸ್ಟ್ ಐರನ್, ನಾವು ವೆಲ್ಡಿಂಗ್ ಅಲ್ಲಿ ನಿಮ್ಗೆ ಹೇಳಿದೀನಿ, ಕ್ಯಾಸ್ಟ್ ಐರನ್ ವೆಲ್ಡಿಂಗ್ ಮಾಡಬೇಕಾದ್ರೆ ಕ್ಯಾಸ್ಟ್ ಐರನ್ ವೆಲ್ಡಿಂಗ್ ರಾಡ್ನೇ ತರಬೇಕು. ಪ್ರಾಪರ್ಟಿ ಡ್ಯೂ ಟು ವಿಚ್ ದ ಮೆಟಲ್ ಕೆನ್ ಈಸಿಲಿ ವೆಲ್ಡೆಡ್. ಯಾವ ಮೆಟಲ್ ಅನ್ನ ನಾವು ಈಸಿಯಾಗಿ ವೆಲ್ಡ್ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಅದನ್ನ ವೆಲ್ಡಬಿಲಿಟಿ ಅಂತ ನಾವು ಕರಿತೀವಿ. ಉದಾಹರಣೆಗೆ ಗುಡ್ ವೆಲ್ಡಬಿಲಿಟಿ ಮೆಟೀರಿಯಲ್ ಯಾವ್ದಪ್ಪ ಅಂತಂದ್ರೆ ಮೈಲ್ಡ್ ಸ್ಟೀಲ್. ಮೈಲ್ಡ್ ಸ್ಟೀಲ್ ಹ್ಯಾವಿಂಗ್ ಎ ಗುಡ್ ವೆಲ್ಡಬಿಲಿಟಿ ಮೆಟೀರಿಯಲ್ಸ್. ಸೊ ತರಬೇತಿದಾರರೇ, ಇದಿಷ್ಟು ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್ಸ್. ಈ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್ಸ್ ಬಹಳ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಉಪಯುಕ್ತವಾಗಿದೆ. ಫಿಸಿಕಲ್ ಪ್ರಾಪರ್ಟೀಸ್ ಹೊರತು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇರಬಹುದು, ಕೆಮಿಕಲ್ ಪ್ರಾಪರ್ಟೀಸ್ ಇರಬಹುದು. ಪರ್ಟಿಕ್ಯುಲರ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, malleability, ductility, hardness, toughness, brittleness, elasticity, plasticity, tenacity, toughness, strength, weldability. These are very, very important in the point of examination as well as for further your industrial work and continuing of your educations. So ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಪರೀಕ್ಷೆನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪ್ರಶ್ನೆಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ನಾವು ಏನು ಪ್ರಶ್ನೆಗಳಿದೆ ಅದನ್ನ ನೋಡೋಣ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಕಲರ್ ಆಫ್ ಕಾಪರ್? ಹೇಳ್ತೀರಾ? ಸೊ ಅವ್ನು 4 ಆನ್ಸರ್ ಕೊಟ್ಟಿದ್ದಾನೆ. ವೈಟ್ ಅಂತಾನೆ, ಬ್ಲಾಕ್, ಗ್ರೀನ್ ಮತ್ತೆ ಡಿಸ್ಟಿಂಕ್ಟಿವ್ ರೆಡ್ ಅಂತಾನೆ. ಹೇಳಿದೀನಿ ಕಾಪರ್ ಯಾವ ಕಲರ್ ಇರುತ್ತೆ? ರೆಡ್ ಈಸ್. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಡಿ. ನೋಡೋಣ ಕಂಪ್ಯೂಟರ್ ಏನ್ ಹೇಳುತ್ತೆ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೌ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್ಸ್. ವಿಚ್ ಮೆಟಲ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ? ಸೊ ಇದನ್ನ ಪದೇ 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 ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವುದು ಗುಡ್ ಕಂಡಕ್ಟರ್? ಅವನ ಆನ್ಸರ್ ಕ್ವಶನ್ ಏನ್ ಕೇಳಿದಾನೆ ಕ್ವಶನ್ಸ್ ನಲ್ಲಿ? ವುಡ್, ಪ್ಲಾಸ್ಟಿಕ್, ಕಾಪರ್, ಮೈಲ್ಡ್ ಸ್ಟೀಲ್. ಯಾವುದು? ಕಾಪರ್. ಕರೆಕ್ಟ್ ಆನ್ಸರ್ ನೋಡೋಣ. ಸೊ ಸಿ, ಕಾಪರ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಮೆಟಲ್ ಇಸ್ ನಾಟ್ ಅಟ್ರಾಕ್ಟೆಡ್ ಬೈ ಎ ಮ್ಯಾಗ್ನೆಟ್? ನಾವು ಬಾಯಲ್ಲಿ ಹೇಳ್ಬೋದು, ಅದರಲ್ಲಿ ಪ್ರಶ್ನೆನಲ್ಲಿ ಏನ್ ಕೇಳಿದಾನೆ ನೋಡೋಣ. ಮೈಲ್ಡ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಫೆರಸ್ ಮೆಟಲ್, ನಾನ್ ಫೆರಸ್ ಮೆಟಲ್. ಮೈಲ್ಡ್ ಸ್ಟೀಲ್ ಅಟ್ರಾಕ್ಟ್ ಆಗುತ್ತೆ, ಮೀಡಿಯಂ ಕಾರ್ಬನ್ ಸ್ಟೀಲ್ ಅಟ್ರಾಕ್ಟ್ ಆಗುತ್ತೆ, ಫೆರಸ್ ಮೆಟಲ್ ಕಬ್ಬಿಣಗಳು, ಕ್ಯಾಸ್ಟ್ ಐರನ್, ರಾಟ್ ಐರನ್, ಪಿಗ್ ಐರನ್, ಸ್ಟೀಲ್ ಇವೆಲ್ಲ ಅಟ್ರಾಕ್ಟ್ ಆಗುತ್ತೆ. ಅದರ ಅಟ್ರಾಕ್ಟ್ ಆಗದೆ ಇರೋದು ಯಾವುದು? ನಾನ್ ಫೆರಸ್ ಮೆಟಲ್. ನಾನ್ ಫೆರಸ್ ಮೆಟಲ್ ಅಂದ್ರೆ ಯಾವ್ದ್ರಲ್ಲಿ ಕಬ್ಬಿಣದ ಅಂಶ ಇರೋದಿಲ್ವೋ ಅದನ್ನ ನಾನ್ ಫೆರಸ್ ಮೆಟಲ್ ಅಂತ ಕರಿತೀವಿ. ಹಾಗಾದ್ರೆ ಆನ್ಸರ್ ಯಾವುದು?
D is the correct answer. Next question. Which metal has the lowest melting point of temperature? ಯಾವ ಲೋಹಕ್ಕೆ ಅತ್ಯಂತ ಕಡಿಮೆ ಕುದಿಯುವ ಬಿಂದು ಲೋಯೆಸ್ಟ್ ಮೆಲ್ಟಿಂಗ್ ಟೆಂಪರೇಚರ್ ಹೇಳಿದ್ದೀನಿ ನಾನು. ನೋಡೋಣ. ಎ ಟಿನ್ ಇದೆ, ಬಿ ಕಾಪರ್ ಇದೆ, ಸಿ ಮೈಲ್ಡ್ ಸ್ಟೀಲ್ ಇದೆ, ಡಿ ಟಂಗ್ಸ್ಟನ್ ಇದೆ. ಮುಂದಿನ ತರಗತಿಗಳಲ್ಲಿ ಪ್ರತಿಯೊಂದು ಲೋಹಕ್ಕೂ ಮೆಲ್ಟಿಂಗ್ ಪಾಯಿಂಟ್ಸ್ ಈ ಟ್ರೀಟ್ಮೆಂಟು ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಹೇಳಿದ್ದೀನಿ ನಾನು ಯಾವುದು ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಟಂಗ್ಸ್ಟನ್ ಅಂತ ಹೇಳಿ 3370 ಡಿಗ್ರಿ ಸೆಂಟಿಗ್ರೇಡ್. ಲೋಯೆಸ್ಟ್ 232 ಡಿಗ್ರಿ ಸೆಂಟಿಗ್ರೇಡ್. ಯಾವುದು? ಎ ಟಿನ್. ಟಿನ್ ಎಷ್ಟು ಮೆಲ್ಟಿಂಗ್ ಪಾಯಿಂಟ್? 232. ಸೊ ಟಿನ್ ಇಸ್ ದ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. Which mechanical property is the ability of metal to draw into wires? ವೈರ್ ಆಗಿ ನಾವು ವೈರ್ ಡ್ರಾ ಮಾಡ್ಲಿಕ್ಕೆ ಯಾವುದು ಪ್ರಾಪರ್ಟಿ ಅಂತ ಕರಿತೀವಿ? ಡಕ್ಟಿಲಿಟಿನ, ಮ್ಯಾಲಿಯಬಿಲಿಟಿನ, ಟಫ್ನೆಸ್, ಬ್ರಿಟಲ್ನೆಸ್. ಸೊ ವಿಚ್ ಒನ್? ವೈರ್ ತರ ಅಂದ್ರೆ ಡಕ್ಟಿಲಿಟಿ. ದಟ್ ಈಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ವಿಚ್ ಮೆಟಲ್ ಇಸ್ ಅ ಡಕ್ಟೈಲ್ ಮೆಟಲ್? ಕಾಪರ್, ಮೈಲ್ಡ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ಬೈಕಾರ್ಬನ್ ಸ್ಟೀಲ್. ಯಾವುದು ತುಂಬಾ ಡಕ್ಟೈಲ್ ಮೆಟಲ್? ಇಲ್ಲಿ ಕೊಟ್ಟಿರೋದ್ರಲ್ಲಿ ಕಾಪರ್ ಇಸ್ ದ ಬೆಸ್ಟ್ ಡಕ್ಟೈಲ್ ಮೆಟಲ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ನಲ್ಲಿ ಕೇಳಿದ್ದಾನೆ. ವಿಚ್ ಮೆಟಲ್ ಇಸ್ ಎ ಮ್ಯಾಲಿಯಬಲ್ ಮೆಟಲ್? ಮ್ಯಾಲಿಯಬಲ್ ಮೆಟಲ್ ಯಾವುದು? ಲೆಡ್, ಕಾಪರ್, ಸ್ಟೀಲ್, ಅಲ್ಯೂಮಿನಿಯಂ. ಮ್ಯಾಲಿಯಬಲ್ ಅಂದ್ರೆ ಸೀಡ್ ಆಗಿ ಮಾಡ್ತಕ್ಕಂಥದ್ದು. ಸೊ ವಿಚ್ ಒನ್ ಇಸ್ ಕರೆಕ್ಟ್? ಕಾಪರ್ ಅಂಡ್ ಅಲ್ಯೂಮಿನಿಯಂ. ಬಟ್ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು? ಕಾಪರ್ಗೆ ನಾವು ಕೊಡಬೇಕು. ನೆಕ್ಸ್ಟ್, ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ವಿಚ್ ಪರ್ಮಿಟ್ಸ್ ಬ್ರೇಕಿಂಗ್? ಬ್ರೇಕ್ ಆಗೋಗುತ್ತಲ್ಲ, ಒಡೆದೋಗುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಅದು ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿ. ಟೆನಾಸಿಟಿನ, ಹಾರ್ಡ್ನೆಸ್ ಅಥವಾ ಬ್ರಿಟಲ್ನೆಸ್ ಅಥವಾ ಟಫ್ನೆಸ್. ಸೊ ಯಾವುದೋ ಒಡೆದೋಗ್ತಕ್ಕಂಥ ಗುಣ ಇರತಕ್ಕಂಥ ಪ್ರಾಪರ್ಟಿ, ದಟ್ ಈಸ್ ಬ್ರಿಟಲ್ನೆಸ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬ್ರಿಟಲ್ನೆಸ್. ಮುಂದಿನ ಪ್ರಶ್ನೆ. ವಿಚ್ ಮೆಟಲ್ ಹ್ಯಾಸ್ ದ ಬ್ರಿಟಲ್ನೆಸ್ ಪ್ರಾಪರ್ಟಿ? ನೋಡಿ, ಈಗ ಅದೇ ಬ್ರಿಟಲ್ನೆಸ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಯಾವುದು? ಕ್ಯಾಸ್ಟ್ ಐರನ್, ಮೈಲ್ಡ್ ಸ್ಟೀಲ್, ಅಲ್ಯೂಮಿನಿಯಂ, ರಾಟ್ ಐರನ್. ಯಾವುದು? ಸೊ ಕ್ಯಾಸ್ಟ್ ಐರನ್. ಬ್ರಿಟಲ್ನೆಸ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಕ್ಯಾಸ್ಟ್ ಐರನ್. ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಟು ವಿತ್ಸ್ಟ್ಯಾಂಡ್ ಶಾಕ್ ಆರ್ ಇಂಪ್ಯಾಕ್ಟ್? ಯಾವ ಮೆಟೀರಿಯಲ್ ಅದಕ್ಕೆ ಏನಂತ ಕರಿತೀವಿ? ಸಾಕು ಮತ್ತೆ ಇಂಪ್ಯಾಕ್ಟ್ ಅನ್ನು ತಕ್ಕೊಳ್ತಕ್ಕಂಥದ್ದು ಡಕ್ಟಿಲಿಟಿನ, ಟಫ್ನೆಸ್, ಹಾರ್ಡ್ನೆಸ್, ಬ್ರಿಟಲ್ನೆಸ್. ವಿಚ್ ಇಸ್ ಕರೆಕ್ಟ್? ಟಫ್ನೆಸ್. ಟಫ್ ಅಂದ್ರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಶಾಕ್ ಆರ್ ಇಂಪ್ಯಾಕ್ಟ್ ಲೋಡ್. ಮುಂದಿನ ಪ್ರಶ್ನೆ. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ ಸೋನ್ ಇನ್ ದ ಫಿಗರ್? ಈ ಚಿತ್ರದಲ್ಲಿ ಇರ್ತಕ್ಕಂಥ ಮೆಕ್ಯಾನಿಕಲ್ ಪ್ರಾಪರ್ಟಿ ಯಾವುದು? ನಾನು ಪಾಠ ಮಾಡುವಾಗ ಹೇಳಿದ್ದೀನಿ. ಟೆನಾಸಿಟಿ, ಎಲಾಸ್ಟಿಸಿಟಿ, ಮ್ಯಾಲಿಯಬಿಲಿಟಿ, ಟಫ್ನೆಸ್. 4 ಉತ್ತರಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಸರಿ ಉತ್ತರ ಯಾವುದು ಅಂದ್ರೆ ದಟ್ ಈಸ್ ಟಫ್ನೆಸ್. ಸೊ ಮೆಕ್ಯಾನಿಕಲ್ ಪ್ರಾಪರ್ಟಿ ಯಾವ್ದಿದು? ಟಫ್ನೆಸ್. ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ನೇಮ್ ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಸೋನ್ ಇನ್ ದ ಫಿಗರ್? ಸೊ ಇದನ್ನ ಯಾವ್ದು ಹೇಳಿದೀನಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಚಿತ್ರದಲ್ಲಿ ಹಾಕಿದ್ದಾರೆ. ಇಲ್ಲಿ ಆನ್ಸರ್ ಏನಿದೆ ನೋಡೋಣ. ಎ ಟೆನಾಸಿಟಿ, ಬಿ ಟಫ್ನೆಸ್, ಸಿ ಎಲಾಸ್ಟಿಸಿಟಿ, ಡಿ ಮ್ಯಾಲಿಯಬಿಲಿಟಿ. ವಿಚ್ ಈಸ್ ಕರೆಕ್ಟ್? ಸೊ tenacity is the correct answer. So next question. What is the property of metal to resist the effect of tensile force without rupture? Tenacity, brittleness, hardness and malleability. Which is correct answer? Tenacity. So the property of metal by which the metal to resist the effect of tensile force without rupture ಅಂದ್ರೆ tenacity. Next ಪ್ರಶ್ನೆ. What is the mechanical property of metal returning to its original shape after the applied force is released? ಒರಿಜಿನಲ್ ಪ್ಲೇಸ್ ಬಂದ್ಬಿಟ್ರೆ ಸ್ಪ್ರಿಂಗ್ ಹೇಳ್ತಾ ಇದೆ ನಾನು. ನೋಡೋಣ ಆನ್ಸರ್ ಯಾವ್ದು ಸರಿ ಹೇಳ್ತೀರಿ ನೀವು? ಡಕ್ಟಿಲಿಟಿ, ಎಲಾಸ್ಟಿಸಿಟಿ, ಟಫ್ನೆಸ್ ಅಂಡ್ ಮ್ಯಾಲಿಯಬಿಲಿಟಿ. ಯಾವುದು ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಎಲಾಸ್ಟಿಸಿಟಿ ಇಸ್ ದ ಕರೆಕ್ಟ್ ಆನ್ಸರ್.
ವಾಟ್ ಈಸ್ ದ ನೇಮ್ ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ದ ಮೆಟಲ್ ಸೋನ್ ಇನ್ ದ ಫಿಗರ್? ಈ ಚಿತ್ರದಲ್ಲಿರ್ತಕ್ಕಂಥ ಮೆಕ್ಯಾನಿಕಲ್ ಪ್ರಾಪರ್ಟಿ ಯಾವುದು? ಈಗ ತಾನೇ ಪ್ರಶ್ನೆ ಹಿಂದಿನ ಪ್ರಶ್ನೆಯಲ್ಲಿ ಬಂದಿದೆ. ಇಲ್ಲಿ ಗ್ರಾಫಿಕಲಿ ಕೊಟ್ಟಿದ್ದಾನೆ. ಎ ಇಸ್ ಟೆನಾಸಿಟಿ, ಬಿ ಇಸ್ ಎಲಾಸ್ಟಿಸಿಟಿ, ಸಿ ಇಸ್ ಹಾರ್ಡ್ನೆಸ್, ಡಿ ಇಸ್ ಟಫ್ನೆಸ್. ಸೊ ವಿಚ್ ಇಸ್ ಕರೆಕ್ಟ್? ಸೊ ದಿಸ್ ಇಸ್ ದಿ ಪ್ರಾಪರ್ಟೀಸ್ ಎಲಾಸ್ಟಿಸಿಟಿ ಪ್ರಾಪರ್ಟಿ. ಮುಂದಿನ ಪ್ರಶ್ನೆ ನೋಡೋಣ. Which metal is having the property of tenacity? Cast iron, wrought iron, then aluminium, stainless steel. Which is best tenacity property in the wrought iron? What is the specific gravity of steel? Specific gravity of steel, the density of the steel. So 7.85 gram per cc, 3.85 gram per cc, 1.85 gram per cc, ಮತ್ತೆ 0.85 gram per cc. So specific gravity 7.85. 7.85. Either 7.85. So the density of the steel is 7.85 gram per cc. ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿಗೆ ಯೂನಿಟ್ ಇರಲ್ಲ, ಬಟ್ ನಿಮಗೆ ಡೆನ್ಸಿಟಿ ಅಂತ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ಸೊ ಇದಕ್ಕೆ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ಒಂದು ಲಾಸ್ಟ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ಇಲ್ಲಿ ಮ್ಯಾಲೆಬಿಲಿಟಿ, ಬ್ರಿಟಲ್ನೆಸ್, ಹಾರ್ಡ್ನೆಸ್ ಅಂತ ಕೊಟ್ಟಿದ್ದಾನೆ. ವಿಲ್ ಬ್ರೇಕ್ ರಾದರ್ ದನ್ ದ ಬೆಂಡ್ ಅಂಡರ್ ದ ಶಾಕ್ ಆರ್ ಇಂಪ್ಯಾಕ್ಟ್. ವಿಚ್ ಒನ್ ಈಸ್ ಬ್ರಿಟಲ್ನೆಸ್? ಎಕ್ಸ್ಟೆಂಡ್ ಇನ್ ಆಲ್ ಡೈರೆಕ್ಷನ್ ವಿತೌಟ್ ರಪ್ಚರ್ ಬೈ ಹ್ಯಾಮರಿಂಗ್. ಆಲ್ ಡೈರೆಕ್ಷನ್ ಎಕ್ಸ್ಟೆಂಡ್ ಆಗ್ತಾ ಇದೆಯಂತಂದ್ರೆ ಮ್ಯಾಲೆಬಿಲಿಟಿ. ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ಸ್ಕ್ರಾಚ್, ವಿಯರ್ ಅಂಡ್ ಅಬ್ರೆಷನ್. ಸ್ಕ್ರಾಚ್ ಮಾಡಿದ್ರು ಸ್ಕ್ರಾಚ್ ಆಗಲ್ಲ, ಅಬ್ರೆಷನ್ ಆಗಲ್ಲ, ಪೆನಿಟ್ರೇಷನ್ ಆಗಲ್ಲ. ಯಾವುದು? ಸಿ, ಹಾರ್ಡ್ನೆಸ್. lead is the good example for this property. ಯಾವುದು? lead. So that is malleability. Malleability is the good. ನಾಲ್ಕನೇದಕ್ಕೆ A. ಸೊ ಇವತ್ತಿನ ತರಗತಿಯಲ್ಲಿ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಅನ್ನ ನೋಡಿದೀವಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂತ ಲೆಸನ್ಸ್ ನಿಮಗೆ. ಸೊ ಅಭ್ಯಾಸವನ್ನು ಮಾಡಿ, bharatskill.com ನಲ್ಲಿ ಅಭ್ಯಾಸವನ್ನು ಮಾಡಿ. ನಿಮಗೆ ಏನೇ ಪ್ರಶ್ನೆಗಳು ಅಥವಾ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ, ನಿಮ್ಮ ಡೌಟ್ಸ್ ಅನ್ನ ನೀವು ಕ್ಲಿಯರ್ ಅನ್ನ ಮಾಡ್ಕೊಳ್ಬಹುದು. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಮುಂದಿನ ತರಗತಿಯಲ್ಲಿ ಮೆಟಲ್ಸ್ ಅನ್ನ ಮುಂದುವರೆದ ಭಾಗವನ್ನು ನಾನು ಮಾಡ್ತೀನಿ. ಥ್ಯಾಂಕ್ಸ್.